ನಾನು ಈ ಪ್ಲೇಸ್ಗೆ ಹೋಗಿ ನಾನು ಡೇನ ಫುಲ್ ಎಂಜಾಯ್ ಮಾಡಿದೆ. ಎಲ್ಲಿ ಏನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ರೀಸೆಂಟ್ ಆಗಿ ನಾನು ಡೇನ ಎಂಜಾಯ್ ಮಾಡೋಕ್ಕೋಸ್ಕರ ನಾವು ಹೊಟ್ಟಿದ್ದೆ ಕೂರ್ಗ್ ವಾಟರ್ ಪಾರ್ಕ್ಗೆ. ನೀವೇನಾದ್ರೂ ಪಿರಿಯಾಪಟ್ಟಣ ಟು ಕುಶಾಲನಗರ ಹೋಗ್ತಿದ್ರೆ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ಗೋಸ್ಕರ ಕುನ್ನಳ್ಳಿ ಸರ್ಕಲ್ ಇರೋ ವಾಟರ್ ಪಾರ್ಕ್ಗೆ ನೀವು ಒಂದ್ಸಲ ವಿಸಿಟ್ ಮಾಡಲೇಬೇಕು. ಅದಕ್ಕೆ ನಾನು ಹೋದೆ. ಅಲ್ಲೋದ್ಮೇಲೆ ಗೊತ್ತಾಯ್ತು ನನಗೆ ಇಷ್ಟೊಂದು ವೆರೈಟೀಸ್ ಗೇಮ್ಸ್ ಇದೆಯಾ ಅಂತ. ಒಳಗಡೆ ಹೋದ ತಕ್ಷಣ ನನಗಂತೂ ಫುಲ್ ಕನ್ಫ್ಯೂಷನ್, ಯಾಕಂದ್ರೆ ಅಷ್ಟು ವೆರೈಟೀಸ್ ಗೇಮ್ಸ್ ಇದೆ. ನಾವು ಹೋಗಿ ಫಸ್ಟ್ ಟ್ರೈ ಮಾಡಿದ್ದೆ ಡ್ರೈ ಗೇಮ್ಸು. ಎಲ್ಲ ಗೇಮ್ಸ್ ಅಂತೂ ಫುಲ್ ಕ್ರೇಜಿ ಆಗಿತ್ತು. ಅದರಲ್ಲಂತೂ ನನ್ನ ಫೇವ್ರೇಟ್ ಬಂದು ಜಿಪ್ ಲೈನು. ಸ್ವಲ್ಪ ಗೇಮ್ಸ್ ಆಡೋಕ್ಕಂತೂ ನಂಗೆ ಭಯ ಆಗ್ತಿತ್ತು. ಅದಕ್ಕೆ ನನ್ನ ಫ್ರೆಂಡ್ನ ಕಳಿಸಿ ನಾನು ಮಜಾ ತಗೋತಾ ಇದ್ದೆ. ಒಂದು ಗೇಮ್ಗಿಂತ ಇನ್ನೊಂದು ಗೇಮ್ ಫುಲ್ ಕ್ರೇಜಿ ಆಗಿತ್ತು. ಇನ್ನೂ ಹೊಸದಾಗಿ ತುಂಬಾ ಗೇಮ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ನೀವೇನಾದರೂ ಬಂದರೆ ಮಿಸ್ ಮಾಡಿದೆ ಎಲ್ಲ ಗೇಮ್ನು ಟ್ರೈ ಮಾಡಿ. ಎಲ್ಲ ಗೇಮ್ಗಳನ್ನ ಮುಗಿಸಿ ನಾವು ಹೋಗಿದ್ದೆ ವಾಟರ್ ಗೇಮ್ಸ್ಗೆ. ಅಲ್ಲಿ ಹೋಗಿ ನಾವು ಫಸ್ಟ್ ಟ್ರೈ ಮಾಡಿದ್ದು ಬೋಟಿಂಗು. ಅದಾದಮೇಲೆ ಬನಾನಾ ರೈಡ್ ಮಾಡಿದ್ವಿ. ವಾಟರ್ ಗೇಮ್ಸಲ್ಲಿ ಯಾವ ಗೇಮ್ಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ, ಅಷ್ಟು ಕ್ರೇಜ್ ಆ್ಯಂಡ್ ಮಸ್ತಾಗಿರುತ್ತೆ. ಅಷ್ಟೇ ಎಲ್ಲ ಕಣ್ರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸ್ಕೂಲ್ ಟ್ರಿಪ್ ಏನಾದರೂ ಬಂದರೆ ಆರಾಮಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇಲ್ಲಿರೋ ಗೇಮ್ಸು ಅಷ್ಟು ಕ್ರೇಜಿ ಆಗಿರುತ್ತೆ. ನಿಮ್ಮ ಫ್ರೆಂಡ್ಶಿಪ್ ಗ್ಯಾಂಗಲ್ಲಿ ಯಾರಾದರೂ ವಾಟರ್ ಗೇಮ್ಸ್ಗೆ ಭಯ ಪಡೋರಿದ್ರೆ ಅವ್ರನ್ನಂತೂ ಖಂಡಿತವಾಗ್ಲೂ ಕರ್ಕೊಬನ್ನಿ. ಇನ್ನ ಯಾಕೆ ಲೇಟ್ ಮಾಡ್ತಿದ್ದೀರಾ, ಆದಷ್ಟು ಬೇಗ ಹೋಗಿ ಕೂರ್ಗ್ ವಾಟರ್ ಪಾರ್ಕ್ನ ಒಂದ್ಸಲ ವಿಸಿಟ್ ಮಾಡಲೇಬೇಕು. ಇದನ್ನೆಲ್ಲ ನಾನು ಬಾಯಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ. ನಿಮ್ಗೂ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಗೊತ್ತಾಗುತ್ತೆ. ಸಲ ಟ್ರಿಪ್ ಪ್ಲಾನ್ ಮಾಡ್ಬೇಕು ಅಂತ ನಿಮ್ ಮೈಂಡಿಗೆ ಏನಾದ್ರು ಬಂದಿದ್ರೆ ಮಿಸ್ ಮಾಡದೆ ಸೀದಾ ಕುನ್ನಳ್ಳಿ ಸರ್ಕಲ್ ಇರೋ ವಾಟರ್ ಪಾರ್ಕ್ಗೆ ಒಂದ್ಸಲ ಬಂದ್ಬಿಡಿ. ನೆಕ್ಸ್ಟ್ ವಿಡಿಯೋ ಬಂಗಿ ಜಂಪ್ ಬಿಡ್ತೀನಿ. ಆ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಅಕೌಂಟ್ನ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ.